ಇವತ್ತು ವೀಟ್ ಕೇಕ್ನ ಮಾಡಿ ತೋರಿಸ್ತೀನಿ. ಕಾಲು ಕಪ್ಪಷ್ಟು ಆಯಿಲು ಮತ್ತು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ನಾನು ಜಾಗರಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ನಾನು ವೀಟ್ ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪ್ರತಿಯೊಂದು ಮಿಕ್ಸ್ ಮಾಡಬೇಕು. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ವಾರ್ಮ್ ಮಿಲ್ಕು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಕಲಿಸ್ತಾ ಹೋಗಬೇಕು. ಅಂದರೆ ಈ ಥರ ಕನ್ಸಿಸ್ಟೆನ್ಸಿಲಿ ಆಗಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 1/4 ಕಪ್ ಇಲ್ಲಾಂದರೆ 1/2 ಕಪ್ಪು ಹಾಲು ಇಡಿಸ್ಬೋದು. ಇನ್ನು ಬಟರ್ ಪೆಪ್ಪರ್ ಹಾಕಿಬಿಟ್ಟು ಇದಕ್ಕೆ ಈ ಥರ ಕನ್ಸಿಸ್ಟೆನ್ಸಿ ಆಗಬೇಕು. ಇದನ್ನು ಬ್ಯಾಟರ್ನ ಹಾಕಿಬಿಟ್ಟು ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು 180 ಡಿಗ್ರಿ ಸೆಲ್ಸಿಯಸಲ್ಲಿ 20 to 25 ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಹೋಮ್ ಮೇಡ್ ವೀಟ್ ಕೇಕ್, ಹೆಲ್ತಿ ಕೇಕ್ ರೆಡಿ ಆಗುತ್ತೆ. ಸಕ್ಕದಾಗಿ ಬಂದಿದೆ. ಡ್ರೈ ಫ್ರೂಟ್ಸ್ ಕೇಕ್ ಅಂತಲೂ ಹೇಳ್ಬೋದು, ಇಲ್ಲ ವೀಟ್ ಕೇಕ್ ಅಂತಲೂ ಹೇಳ್ಬೋದು. ನಿಮ್ಗೆ ಇನ್ನೂ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ಪರ್ಫೆಕ್ಟಾಗಿ ಬೇಕಾಗಿದ್ದು. ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.